ನಮಸ್ಕಾರ ಕರ್ನಾಟಕ ಸೆಲೆಬ್ರಿಟೀಸ್. ಇವತ್ತು RCB ಮ್ಯಾಚು. ಸೊ ಪ್ರತಿಯೊಂದು ಬಾಲ್ನ ಹೇಳೋಕ್ಕಾಗಲ್ಲ, ಬಟ್ ಮೇನ್ ಡಿಲಿವರೀಸ್ನ ಪಕ್ಕ ನಿಮಗೆ ಹೇಳ್ತೀನಿ. ಸೊ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ವೇಟ್ ಆ್ಯಂಡ್ ವಾಚ್. ಹಲೋ, ಎಲ್ಲ ಇದೆಯಾ? ಲೋ ಬೇಗ ಬರ, ಸ್ಟಾರ್ಟ್ ಆಗುತ್ತೆ ಇನ್ನೇನು. ಲೋ RCB ಟಾಸ್ ಬಿದ್ದು ಬೌಲಿಂಗು ಇವತ್ತು ಪಕ್ಕ ಚೇಂಜಿಂಗ್. ಬೇಗ ಬಾ. ಹೌದಾ, ಸರಿ ಆಯಿತು. ಎಂಟ್ರಿ ಕೊಡ್ತಿದ್ದಾರೆ RCB ಪ್ಲೇಯರ್ಸ್. ಒಳಗಡೆ ನೋಡಬೇಕು. ಲಾಸ್ಟ್ ಮ್ಯಾಚ್ ಕೂಡ ಚೇಂಜಿಂಗ್ ಎಲ್ಲ ವಿನ್ ಆಗಿದ್ದು, ಈ ಮ್ಯಾಚ್ ಚೇಂಜಿಂಗ್ ಎಲ್ಲ ವಿನ್ ಆಗಿಬಿಟ್ರೆ ಫುಲ್ ಖುಷಿ ನಮಗೆ. ಓಕೆ, ಸ್ಟಾರ್ಟ್ ಆಗ್ತಾ ಇದೆ ಈಗ. ಫೀಲ್ಡ್ ಸೆಟ್ ಮಾಡ್ತಿದ್ದಾರೆ ರಜತ್ ಪತಿದಾರು. ಫಸ್ಟ್ ಓವರ್ ಭುವನೇಶ್ವರ್ ಕುಮಾರ್. ಫಸ್ಟ್ ಬಾಲೇ ಬೌಂಡ್ರಿ. ಇಲ್ಲ, ಜಸ್ಟ್ 2 runs ಅಷ್ಟೇ. ಫಸ್ಟ್ ಬಾಲು. ಸೊ ಎರಡನೇ ಬಾಲ್ ಏನಾಗುತ್ತೆ ನೋಡೋಣ. ಎರಡನೇ ಬಾಲ್ ಬೌಂಡ್ರಿ. ಇರ್ಲಿ, ಪವರ್ ಪ್ಲೇ ಏನು ಮಾಡೋಕ್ಕಲ್ಲ. ಪವರ್ ಪ್ಲೇ ಬೌಂಡ್ರಿ ಹೋಗೋದು ಕಾಮನ್, ಅದೆಲ್ಲ ನೋಡೋಣ. ನೆಕ್ಸ್ಟ್ ನೆಕ್ಸ್ಟ್ ಓವರಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ವಿಕೆಟ್ ಗಾನ್. ಕುನಾಲ್ ಪಾಂಡ್ಯ ಅದ್ಭುತ ಕ್ಯಾಚ್ ಇರೋದು. ಇಂಗೀಸ್ ಅವ್ರು ಬ್ಯಾಟಿಂಗ್ಗೆ ಬಂದಂಗೆ ಬೌಂಡ್ರಿ ಹೊಡೆದ್ಬಿಟ್ರಲ್ಲ ಗುರು. ಏನ್ ಹಿಂಗ್ ಬಾರಿಸ್ತಾನು. ಪ್ರಮಿನ್ಸನ್ ಸಿಂಗು ಇವನು ಬಾರಿಸ್ತಾವ್ರಲ್ಲ ಗುರು. ಪಂಜಾಬ್ ಫ್ಯಾನ್ಸ್ ಎಲ್ಲ ಫುಲ್ ರೊಚ್ಚಿಗೆದ್ ಬಿಡವ್ರೆ, ಬಿಕಾಸ್ ಪಂಜಾಬ್ ಸ್ಟೇಡಿಯಮ್ಮೇ ಅದಕ್ಕೆ. ಇವ್ರನ್ನ ಬೇಗ ಔಟ್ ಮಾಡಲೇಬೇಕು. ಎಸ್, ಔಟ್. ಭೂವಿ ಸ್ವಿಂಗ್ ಸ್ಪೆಷಲಿಸ್ಟ್ ಅಂದ್ರೆ ಇವರೇನೆ. ವಿಕೆಟ್ ಬಿತ್ತು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೊಡೆದಿದ್ದ ಸಿಂಗ್ ಔಟ್. ಪಂಜಾಬ್ ಫ್ಯಾನ್ಸ್ ಎಲ್ಲ ತಲೆ ಮೇಲೆ ಕೈ ಕೊಟ್ಟು ಶಾಕ್ ಆಗ್ಬಿಟ್ಟವ್ರೆ, ಏನಾಗ್ತಾ ಇದೆ ಅಂತಂದ್ಬಿಟ್ಟು. ಪವರ್ ಪ್ಲೇಯಲ್ಲೇ 3 ವಿಕೆಟ್ ಬಿದ್ದಿದೆ. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಬಿದ್ದರೆ 100%, 60% ನಮ್ಮ ಕಡೆನೇ ವಿನ್ ಅಂತ ಬಂದಂಗೆ. ನೋ ಬಾಲ್ ಬೇಕಾಗಿತ್ತಾ? ಫ್ರೀ ಇಟ್ಕೊಂಡು 4 ಹೊಡೆದ್ಬಿಟ್ರಲ್ಲಪ್ಪ. ಇಂಗೀಸ್ ಪ್ಲಾನ್ ಮಾಡಾಕ್ದಂಗಿದೆ ಈ ಬಾಲು. ಕ್ಯಾಚ್ ಹೊಸದಿ, ಕ್ಯಾಚ್. ಹೇಸಲ್ವುಡ್ ಈಸ್ ಬ್ಯಾಕ್. ಆಲ್ವೇಸ್ ಹಿ ಈಸ್ ಬ್ಯಾಕ್. ಸೊ ನಮಗೆ ಹೇಸಲ್ವುಡ್ ಬಂದಷ್ಟಕ್ಕೆ ಆನೆ ಬಲ ಬಂದ್ಬಿಟ್ಟಿದೆ ನಮ್ಮ ಟೀಮ್ಗೆ. ಆನೆ ಬಲ. ಒಳ್ಳೆ ಪ್ಲಾನ್ ಮಾಡಿ ನಿಲ್ಲಿಸಿ ಕ್ಯಾಚ್ ಇದು. 4ನೇ ವಿಕೆಟ್ ಗಾನ್. ಪ್ರೀತಿ ನಿಂತವರ ಮಕ್ಕದಲ್ಲಿ ದುಃಖ. ಮತ್ತೊಂದು ಇನ್ಸೈಡ್ ಎಡ್ಜ್ ಬೌಂಡ್ರಿ ಹೊರಟಾಯ್ತು. ಸ್ಟೋಯಿನಿಸು ಎಲ್ಲೋ ಬಾಲು. ಸ್ಟೋಯಿನಿಸ್ ಏನು ಗುರು ಹಿಂಗೆ ಹೊಡಿತಾವನೆ. ಇವನ್ನ ಔಟ್ ಮಾಡಲೇಬೇಕು ಗುರು ಬೇಗ. ಒದೇರೆ ಬಾಲ್ಡ್. ಯಶ್ ದಯಾಳ್ ಯು ಬ್ಯೂಟಿ. ಇನ್ಸೈಡ್ ಎಡ್ಜು ಪ್ಲಾನ್ ಮಾಡೇ ಹಾಕಿದ್ದು ಕ್ಲೀನಾಗೆ. ಬ್ಯಾಟೇ ಬಿಟ್ಬಿಟ್ರು ಕ್ಲೀನಾಗೆ. ಔಟು. 5 ವಿಕೆಟ್. ಸ್ಟೋಯಿನಿಸ್ ಮಾತ್ರ ಏಕಾಂಗಿ ಹೋರಾಟ, ಸಿಂಗಲ್ ಆರ್ಮಿ ಥರ ಬ್ಯಾಟಿಂಗ್ ಆಡ್ತಾ ಇರೋದು ನಮ್ಮ RCB ಮೇಲೆ. ಈಗ ಸುರೇಶ್ ಏನ್ ಬಾಲು ಗುರು. ಡೆಲಿವರಿ ಅದು ಗೂಗ್ಲಿ ಪಿಕ್ಕೇ ಮಾಡೋಕ್ಕಾಗಿಲ್ಲ. ಕ್ಲೀನ್ ಬೋಲ್ಡ್ ಆಗಿದ್ದಾರೆ, ಅದು ಗೊತ್ತಾ. ಶಶಾಂಕ್ ಸಿಂಗ್ 6ನೇ ವಿಕೆಟ್ ಗಾನ್. ಇದ್ಯಾಕೋ ಪಿಚ್ಚಿಂಗ್ ಇನ್ಸೈಡ್ ಆಗಿದೆ ಅನ್ಸುತ್ತೆ. ರಿವ್ಯೂ ತಗೊಂಡಿದ್ದಾರೆ, ಬಟ್ ಔಟೇ. ನನ್ನ ಪ್ರಕಾರ ಔಟೇ, ಬಿಕಾಸ್ ಪಿಚ್ಚಿಂಗ್ ಇನ್ಸೈಡ್ ಆಗಿದೆ. ವಿಕೆಟ್ ಮಾತ್ರ ಕಂಪಲ್ಸರಿ. ಏನಾಗುತ್ತೆ ನೋಡೋಣ. 3rd ಅಂಪೈರ್ ರಿವ್ಯೂ. ಔಟ್. ಸುರೇಶ್ ಶರ್ಮಾ 7th ವಿಕೆಟ್. ಕೊಹ್ಲಿ ಸೆಲೆಬ್ರೇಷನ್. ಮತ್ತೊಂದು ಹೊಡೆತಾ. ಕುನಾಲ್ ಪಾಂಡ್ಯ ಅವರಿಗೆ ಭರ್ಜರಿ 6 ಹೊಡೆದಿದ್ದಾರೆ. ಕುನಾಲ್ ಪಾಂಡ್ಯ ಅವ್ರ ಡೇ ಅಲ್ಲ ಅನ್ಸುತ್ತೆ ಇವತ್ತು. ಫೀಲ್ಡಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಬೌಲಿಂಗಲ್ಲಿ ಸುಮ್ಮನೆ ಹಿಂದೆಗಡೆ ಎಲ್ಲ ಬಾಲ್ ಬಿಡ್ತಾರದು ಇವರು. ಕಾಲ್ ಕೆಳಗಡೆ ಒಂದು 4 ಹೊಡೆಯಿತು. ಬಾಲ್. ಸುರೇಶ್ ಶರ್ಮಾ ಇದು ನಂದು, ನಾನಿರೋದಿಲ್ಲಿ, ನನ್ನ ಗ್ರೌಂಡು, ನಾನು ಅಂತ ತೋರಿಸ್ತಿದ್ದಾರೆ ಸಿಂಬಲು. 2 ವಿಕೆಟ್ ತೆಗೆದಾಗೂ ಇದೇ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವರು.
ಸ್ಟೋಯಿನಿಸ್ನ ಲಾಸ್ಟ್ ಮ್ಯಾಚ್ ಯಾವ ಥರ ಬೋಲ್ಡ್ ಮಾಡಿದ್ರು ಅದೇ ಥರನೇ ಬೋಲ್ಡ್. ಸ್ಟೋಯಿನಿಸ್ ಒಬ್ಬನೇ ಆಡ್ತಾ ಇದ್ದಿದ್ದು, ಸದ್ಯ ಸ್ಟೋಯಿನಿಸ್ ಔಟು. ಅವ್ರ ಫ್ಯಾನ್ಸ್ ಅವ್ರ ವೈಫ್ ಯಾರೋ ಇರಬೇಕು ಬೈತಾಳೆ. ಓ ಮೈ ಗಾಡ್, 78 ಫಾರ್ 8 ಪಂಜಾಬ್ ಕಿಂಗ್ಸ್. ಒಳ್ಳೆ ಎಫರ್ಟು ಬಟ್ ಕ್ಯಾಚ್ ಹಿಡಿಯೋಕ್ಕಾಗಿಲ್ಲ ಲಿವಿಂಗ್ಸ್ಟನ್ ಅವ್ರಿಗೆ. ಯಾವುದು ಎಡ್ಜೆಲ್ಲ ಆಗ್ಬಿಟ್ಟು 4 ಹೋಯ್ತಾಯ್ತಲ್ಲಪ್ಪ. ಟೈಲ್ ಎಂಡರ್ಸು ಬೋಲರ್ಸ್ ಎಲ್ಲ ಹೊಡಿತಾವ್ರೆ. ಈ ಜಮ್ಮರ್ಗೆ ಒಳ್ಳೆ ಬ್ಯಾಟಿಂಗ್ ಆಡ್ತಾವ್ರೆ. ಔಟು. ಶೆಫರ್ಡ್ ಅವರು 9ನೇ ವಿಕೆಟ್ ತಂದು ಕೊಟ್ಟಿದ್ದಾರೆ, ಅದು ಕೂಡ ಇನ್ಸೈಡ್ ಎಡ್ಜ್. ಇನ್ನೊಂದೇ ಒಂದು ವಿಕೆಟು ಬೇಗ ಆಲ್ಔಟ್ ಮಾಡಿಬಿಟ್ರೆ RCB ಬೇಗ ಬಂದ್ಬಿಟ್ಟು ಚೇಸ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೋಬೋದು. ಫೈನಲ್ ಎಂಟ್ರಿ ಕೊಟ್ಬಿಡ್ತೀವಿ, ನೋಡೋಣ ಏನಾಗುತ್ತೆ. ಕೈಲ್ ಜಿಮ್ಸನ್ ಅವರು ಬಂದಿದ್ದಾರೆ. ಬೌನ್ಸರ್ಗೆ 4 ರನ್. ಓ ಚಿತೇಶ್ ಶರ್ಮಾ ಏನ್ ಕ್ಯಾಚ್ ಗುರು ಹಿಡಿದಿದ್ದು, ಸೂಪರ್ ಕ್ಯಾಚು. ಆಲ್ಔಟ್ ಪಂಜಾಬ್. 101ಗೆ ಪಂಜಾಬ್ ಆಲ್ಔಟ್. ಈಗ RCB ಚೇಸಿಂಗ್ ಮಾಡೋ ಸಮಯ, ನೋಡೋಣ ಚೇಸ್ ಹೆಂಗ್ ಮಾಡ್ತಾರೆ ಅಂತ. ಬಂದಂಗೆ ಬೌಂಡ್ರಿ ಹೊಡೆದ್ಬಿಟ್ರಲ್ಲ ಗುರು, ಏನ್ ಹಿಂಗ್ ಬಾರಿಸ್ತಾನು. ಪ್ರಮಿನ್ಸನ್ ಸಿಂಗು ಇವನು ಬಾರಿಸ್ತಾವ್ರಲ್ಲ ಗುರು. ಪಂಜಾಬ್ ಫ್ಯಾನ್ಸ್ ಎಲ್ಲ ಫುಲ್ ರೊಚ್ಚಿಗೆದ್ ಬಿಡವ್ರೆ, ಬಿಕಾಸ್ ಪಂಜಾಬ್ ಸ್ಟೇಡಿಯಮ್ಮೇ ಅದಕ್ಕೆ. ಇವ್ರನ್ನ ಬೇಗ ಔಟ್ ಮಾಡಲೇಬೇಕು. ಎಸ್ ಔಟ್. ಭೂವಿ ಸ್ವಿಂಗ್ ಸ್ಪೆಷಲಿಸ್ಟ್ ಅಂದ್ರೆ ಇವರೇನೆ. ವಿಕೆಟ್ ಬಿತ್ತು. ಕಮಾನ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೊಡೆದಿದ್ದ ಸಿಂಗ್ ಔಟ್. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಔಟ್. ಕಮಾನ್, ಕ್ಯಾಪ್ಟನ್ ಫಾರ್ಮ್ ಅಲ್ಲಿ ಇದ್ರು, ಬಟ್ 2-3 ಮ್ಯಾಚಿಂದ ಆಡ್ತಾ ಇರ್ಲಿಲ್ಲ. ಗಾಡ್, ಪಂಜಾಬ್ ಫ್ಯಾನ್ಸ್ ಎಲ್ಲ ತಲೆ ಮೇಲೆ ಕೈ ಕೊಟ್ಟು ಶಾಕ್ ಆಗ್ಬಿಟ್ಟವ್ರೆ, ಏನಾಗ್ತಾ ಇದೆ ಅಂತಂದ್ಬಿಟ್ಟು. ಪವರ್ ಪ್ಲೇಲೇ 3 ವಿಕೆಟ್ ಬಿದ್ದಿದೆ. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಬಿದ್ದರೆ 100% 60% ನಮ್ಮ ಕಡೆನೇ ವಿನ್ ಅಂತ ಬಂದಂಗೆ. ಓ ನೋ ಬಾಲ್ ಬೇಕಾಗಿತ್ತಾ, ಫ್ರೀ ಇಟ್ಕೊಂಡು 4 ಹೊಡೆದ್ಬಿಟ್ರಲ್ಲಪ್ಪ. ಓ ಇಂಗೀಸ್ ಪ್ಲಾನ್ ಮಾಡಾಕ್ದಂಗಿದೆ ಈ ಬಾಲು. ಕ್ಯಾಚ್ ಹೊಸದು, ಕ್ಯಾಚ್. ಹೇಜಲ್ವುಡ್ ಈಸ್ ಬ್ಯಾಕ್, ಆಲ್ವೇಸ್ ಹಿ ಈಸ್ ಬ್ಯಾಕ್. ಸೊ ನಮಗೆ ಹೇಜಲ್ವುಡ್ ಬಂದಷ್ಟೇ ಆನೆ ಬಲ ಬಂದ್ಬಿಟ್ಟೈತೆ ನಮ್ಮ ಟೀಮ್ಗೆ. ಆನೆ ಬಲ, ಒಳ್ಳೆ ಪ್ಲಾನ್ ಮಾಡಿ ನಿಲ್ಲಿಸಿ ಕ್ಯಾಚ್ ಇದು. 4ನೇ ವಿಕೆಟ್ ಗಾನ್. ಪ್ರೀತಿ ಜಿಂತವರ ಮಕ್ಕದಲ್ಲಿ ದುಃಖ. ಮತ್ತೊಂದು ಇನ್ಸೈಡ್ ಎಡ್ಜ್ ಬೌಂಡ್ರಿ ಹೊರಟಾಯ್ತು. ಸ್ಟೋಯಿನಿಸು ಎಲ್ಲೋ ಬಾಲು. ಸ್ಟೋಯಿನಿಸ್ ಏನು ಗುರು ಹಿಂಗೆ ಹೊಡಿತಾವನೆ. ಇವನ್ನ ಔಟ್ ಮಾಡಲೇಬೇಕು ಗುರು ಬೇಗ. ಒದೇರೆ ಬಾಲ್ಡ್. ಯಶ್ ದಯಾಳ್ ಯು ಬ್ಯೂಟಿ. ಇನ್ಸೈಡ್ ಎಡ್ಜು ಪ್ಲಾನ್ ಮಾಡೇ ಹಾಕಿದ್ದು ಕ್ಲೀನಾಗೆ, ಬ್ಯಾಟೇ ಬಿಟ್ಬಿಟ್ರು ಕ್ಲೀನಾಗೆ. ಔಟು. 5 ವಿಕೆಟ್, 5 ವಿಕೆಟ್. ಸ್ಟೋಯಿನಿಸ್ ಮಾತ್ರ ಏಕಾಂಗಿ ಹೋರಾಟ, ಸಿಂಗಲ್ ಆರ್ಮಿ ತರ ಬ್ಯಾಟಿಂಗ್ ಆಡ್ತಾ ಇರೋದು ನಮ್ಮ RCB ಮೇಲೆ. ಈಗ ಸುರೇಶ್ ಏನ್ ಬಾಲು ಗುರು, ಡೆಲಿವರಿ ಅದು ಗೂಗ್ಲಿ ಪಿಕ್ಕೇ ಮಾಡೋಕ್ಕಾಗಿಲ್ಲ. ಕ್ಲೀನ್ ಬೋಲ್ಡ್ ಆಗಿದ್ದಾರೆ, ಅದು ಗೊತ್ತಾ. ಶಶಾಂಕ್ ಸಿಂಗ್ 6ನೇ ವಿಕೆಟ್ ಗಾನ್. ಇದ್ಯಾಕೋ ಪಿಚ್ಚಿಂಗ್ ಇನ್ಸೈಡ್ ಆಗಿದೆ ಅನ್ಸುತ್ತೆ. ರಿವ್ಯೂ ತಗೊಂಡಿದ್ದಾರೆ, ಬಟ್ ಔಟೇ, ನನ್ನ ಪ್ರಕಾರ ಔಟೇ. ಬಿಕಾಸ್ ಪಿಚ್ಚಿಂಗ್ ಇನ್ಸೈಡ್ ಆಗಿದೆ. ವಿಕೆಟ್ ಮಾತ್ರ ಕಂಪಲ್ಸರಿ. ಏನಾಗುತ್ತೆ ನೋಡೋಣ. 3rd ಅಂಪೈರ್ ರಿವ್ಯೂ. ಔಟ್. ಸುರೇಶ್ ಶರ್ಮಾ 7th ವಿಕೆಟ್.
ಕೊಹ್ಲಿ ಸೆಲೆಬ್ರೇಷನ್ ಮತ್ತೊಂದು ಹೊಡೆತಾ. ಕುನಾಲ್ ಪಾಂಡ್ಯ ಅವರಿಗೆ ಭರ್ಜರಿ ಸಿಕ್ಸ್ ಹೊಡೆದಿದ್ದಾರೆ. ಕುನಾಲ್ ಪಾಂಡ್ಯ ಅವ್ರ ಡೇ ಅಲ್ಲ ಅನ್ಸುತ್ತೆ ಇವತ್ತು. ಫೀಲ್ಡಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಬೌಲಿಂಗಲ್ಲಿ ಸುಮ್ಮನೆ ಹಿಂದೆಗಡೆ ಎಲ್ಲ ಬಾಲ್ ಬಿಡ್ತಾರದು ಇವರು. ಕಾಲ್ ಕೆಳಗಡೆ ಒಂದು ಫಾರ್ ಹೊಡೆಯಿತು. ಬಾಲ್ ಸುಯಾಶ್ ಶರ್ಮಾ ಇದು ನಂದು, ನಾನಿರೋದಿಲ್ಲಿ, ನನ್ನ ಗ್ರೌಂಡು ನಾನು ಅಂತ ತೋರಿಸ್ತಿದ್ದಾರೆ ಸಿಂಬಲು. 2 ವಿಕೆಟ್ ತೆಗೆದಾಗೂ ಇದೇ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅವರು. ಸ್ಟೋಯಿನಿಸ್ನ ಲಾಸ್ಟ್ ಮ್ಯಾಚ್ ಯಾವ ಥರ ಬೋಲ್ಡ್ ಮಾಡಿದ್ರು ಅದೇ ಥರನೇ ಬೋಲ್ಡ್. ಸ್ಟೋಯಿನಿಸ್ ಒಬ್ಬನೇ ಆಡ್ತಾ ಇದ್ದಿದ್ದು, ಸದ್ಯ ಸ್ಟೋಯಿನಿಸ್ ಔಟು. ಅವ್ರ ಫ್ಯಾನ್ಸ್ ಅವ್ರ ವೈಫ್ ಯಾರೋ ಇರಬೇಕು, ಬೈತಾಳೆ. ಓ ಮೈ ಗಾಡ್, 78 ಫಾರ್ 8 ಪಂಜಾಬ್ ಕಿಂಗ್ಸ್. ಒಳ್ಳೆ ಎಫರ್ಟು ಬಟ್ ಕ್ಯಾಚ್ ಹಿಡಿಯೋಕ್ಕಾಗಿಲ್ಲ ಲಿವಿಂಗ್ಸ್ಟನ್ ಅವ್ರಿಗೆ. ಟೈಲ್ ಎಂಡರ್ಸು ಬೌಲರ್ಸ್ ಎಲ್ಲ ಹೊಡಿತಾವ್ರೆ. ಈ ಜಮ್ಮರ್ಗೆ ಒಳ್ಳೆ ಬ್ಯಾಟಿಂಗ್ ಆಡ್ತಾವ್ರೆ. ಔಟು. ಶೆಫರ್ಡ್ ಅವರು 9ನೇ ವಿಕೆಟ್ ತಂದು ಕೊಟ್ಟಿದ್ದಾರೆ, ಅದು ಕೂಡ ಇನ್ಸೈಡ್ ಎಡ್ಜ್. ಇನ್ನೊಂದೇ ಒಂದು ವಿಕೆಟು ಬೇಗ ಆಲ್ಔಟ್ ಮಾಡಿಬಿಟ್ರೆ RCB ಬೇಗ ಬಂದ್ಬಿಟ್ಟು ಚೇಸ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೋಬೋದು. ಫೈನಲ್ ಎಂಟ್ರಿ ಕೊಟ್ಬಿಡ್ತೀವಿ, ನೋಡೋಣ ಏನಾಗುತ್ತೆ. ಕೈಲ್ ಜಿಮ್ಸನ್ ಅವರು ಬಂದಿದ್ದಾರೆ. ಬೌನ್ಸರ್ಗೆ 4 ರನ್. ಚಿತಾಶ್ ಶರ್ಮಾ ಏನ್ ಕ್ಯಾಚ್ ಗುರು ಹಿಡಿದಿದ್ದು, ಸೂಪರ್ ಕ್ಯಾಚು. ಆಲ್ಔಟ್ ಪಂಜಾಬ್. 101ಗೆ ಪಂಜಾಬ್ ಆಲ್ಔಟ್. ಈಗ RCB ಚೇಸಿಂಗ್ ಮಾಡೋ ಸಮಯ, ನೋಡೋಣ ಚೇಸ್ ಹೆಂಗ್ ಮಾಡ್ತಾರೆ ಅಂತ. ನಮ್ಮ ಓನರ್ ಬೇರೆ ಬಂದ್ಬಿಟ್ಟವ್ರೆ ಇವತ್ತು. RCB ಓನರ್ ಗ್ರೌಂಡ್ಗೆ ತುಂಬ ಚೆನ್ನಾಗವ್ರೆ, ಫುಲ್ಲು ಖುಷಿ ಅವ್ರಿಗೆ. 120 ಬಾಲ್ಗೆ 102 ರನ್ ಬೇಕು. ಬಂದಿರೋದು ಯಾರಿಗೆ, ಯಾರು ಅನ್ಕೊಂಡಿದ್ದೀರಾ ಅಂಕಣಕ್ಕೆ? ಕಿಂಗ್ ಕೊಹ್ಲಿ. ಸಾಲ್ಟ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಫಸ್ಟ್ನೇ ಬಾಲೇನೆ 1 ರನ್. ವಿರಾಟ್ ಕೊಹ್ಲಿ ಅವರು ಫಸ್ಟ್ನೇ ಬಾಲು 4. ಕಮಾನ್. ವಿಂಟೇಜ್ ವಿರಾಟ್ ಕೊಹ್ಲಿ ಅವರು 2-3 ಮ್ಯಾಚಿಂದ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೇಮ್ ಹಂಗೆ ಮಾಡ್ತಾರೆ. ನೋಡ್ಬೇಕೀಗ. ಇನ್ನೊಂದು ಬೌಂಡ್ರಿ, ಫ್ಲಿಕ್, ಲೆಗ್ ಸೈಡು, ಅವೆಲ್ಲ ಮ್ಯಾಟ್ರೇ ಆಗಲ್ಲ ಅವ್ರಿಗೆ. ಹರ್ಷದೀಪ್ ಸಿಂಗು ಲೆಫ್ಟ್ ಹ್ಯಾಂಡರ್ ಬೌಲರ್ಗೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಯಾವಾಗಲೂ. ಬಟ್ ಇವತ್ತು ಯಾಕೋ ಭರ್ಜರಿಯಾಗಿ ಆಡ್ತಾ ಇದ್ದಾರೆ. ಜೆಮಿಸನ್ಗೊಂದು ಬೌಂಡ್ರಿ ಬಂದು ಇವಾಗ. ಎಲ್ಲೋ ಯಾವ ಶಾರ್ಟು ಏನೇನೋ ಹೊಡಿತಾರೆ. ಫಿಲ್ಸಾಲ್ಟು ಎದ್ದೇದೇ ಮೇಲೆಲ್ಲ ಹಿಂಗೆಲ್ಲ ಹೊಡಿತಾ ಇರೋದು. ಹರ್ಷದೀಪ್ ನೆಗ್ತಾ ಇದ್ದಾರೆ. ಇದು ಪಕ್ಕ ಬಿಗ್ಗಿ, ಬಿಗ್ ಸಿಕ್ಸು. ಜೆಮಿಸನ್ಗೆ 6. ಸಾಲ್ಟು. ವಿರಾಟ್ ಕೊಹ್ಲಿ ಔಟು. ಟೆಸ್ಟ್ ಮ್ಯಾಚ್ ಲೆಂತು. ಜೆಮಿಸನ್ನು ಅವರೇ ಔಟ್ ಆಗ್ಬಿಟ್ರು. ಅಂಪೈರ್ ಔಟ್ ಕೊಡೋಕ್ಕಿಂತ ಮುಂಚೆನೇ ಔಟ್ ಆಗ್ಬಿಟ್ರು. ಇಲ್ಲೇನಾದರೂ ಟ್ವಿಸ್ಟ್ ಆಗ್ಬೋದಾ, ಬಟ್ ಆದರೂ 30 ರನ್ ನೋಡ್ಬಿಟ್ಟಿದ್ದೀವಿ ಆಲ್ರೆಡಿ. ಮಯಾಂಕ್ ಅಗರ್ವಾಲ್ ನಮ್ಮ ಹುಡುಗ, ನಮ್ಮ ಕನ್ನಡಿಗ ಇವಾಗ ಕ್ರೀಸಿಗೆ ಬಂದಿದ್ದಾರೆ. ಸಾಲ್ಟ್ ಮತ್ತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 4 ಬಾಲ್ ಆಗಿದೆ ಅಗರ್ವಾಲು, ಇನ್ನೂ 0. ಫೈನಲಿ ಬೌಂಡ್ರಿ. ಅಗರ್ವಾಲ್ ಅವ್ರಿಗೆ 1 ಬೌಂಡ್ರಿ ಬಂತು 4 ಬಾಲ್ ಆದಮೇಲೆ. ಸೊ ಬೌಲಿಂಗ್ ಹೆಂಗೆ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವ್ರು ಔಟ್ ಆದಮೇಲೆ ಅಂದರೆ, ಏನು ಫುಲ್ಲು ಎಲ್ಲದಕ್ಕೂ ಅಪೀಲ್ ಮಾಡೋದೇನು, ಇನ್ ಸ್ವಿಂಗು ಔಟ್ ಸ್ವಿಂಗು ಎಲ್ಲ ಟೆಸ್ಟ್ ಮ್ಯಾಚ್ಲಿಂತು. ಸಾಲ್ಟ್ ಅವ್ರು ಮಾತ್ರ ಬಿಡ್ತಾ ಇಲ್ಲ. ನಾನು ಇದನ್ನು ತೊಗೊಂಡು ಹೋಗ್ತೀನಿ, ಫಿನಿಶ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಹಿಂಗೀಸ್ ಯೋಚನೆ ಮಾಡ್ತಾ ಇರೋದು, ಹಿಂಗೆಲ್ಲ ನೋಡ್ತಾ ಇರೋದು, ಏನು ಹಿಂಗಾಗೋಯ್ತಲ್ಲ ಅಂತ. ಬ್ಯೂಟೈ 6. 1 ಬೌನ್ಸ್ ಬೌಂಡ್ರಿ. ಸಾಲ್ಟ್ ಅವ್ರು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ಈಗ ಈ ಬಾಲ್, ಇದು 6, ಅದು 6 ಇಲ್ಲ, ಇದು 6. ಜೆಮಿಸನ್ ಅವ್ರಿಗೆ ಹೆಂಗ ಹೊಡಿತಿದ್ದಾರೆ ಅಂದರೆ ಇವಾಗ ಹಾಕು ಅಂತ. ಇದು ಇನ್ನೊಂದು ಬೌಂಡ್ರಿ ಗುರ. ಬಾಯ್ಸ್ ರೆಡಿ ಮಾಡ್ಕೊಳ್ಳಿ, RCB ಫೈನಲ್ ಪಕ್ಕ. ನಮ್ಮ ಕನ್ನಡ ಚಾನೆಲ್ ಅಲ್ಲಿ RCB ಆಪತ್ ಬಂದವ ಮಿಸ್ಟರ್ 360 ಎವಿಡೆನ್ಸ್ ನಮ್ಮ ಕನ್ನಡ ಚಾನೆಲ್ ಅಲ್ಲಿ ಬಂದಿದ್ದಾರೆ. ಸೊ ಏನಂತ ಹೇಳ್ತಾರೆ ನೋಡೋಣ ಇರಿ. ಸೊ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ನಮ್ಮ RCB ಫ್ಯಾನ್ಸ್ಗೋಸ್ಕರ ಆದ್ರೂ ಈ ಸಲ ಕಪ್ ಗೆಲ್ಬೇಕು,
ಎಕ್ಸ್ಪೆಷಲಿ ವಿರಾಟ್ ಕೊಹ್ಲಿಗೋಸ್ಕರ ಆದರೂ ಈ ಸೀಸನ್ ಕಪ್ ಗೆಲ್ಲೇಬೇಕು ಅಂತ ಅವ್ರು ಹೇಳ್ತಾ ಇರೋದು. ಆಮೇಲೆ ಫೈನಲ್ಗೆ ರೀಚ್ ಆದರೆ ನಾನು ಮುಂದೆ ಬರ್ತೀನಿ ಅಂತ ಅವತ್ತೂ ಹೇಳಿದರು. ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ವೈರಲ್ ಆಗಿತ್ತು, ಅದು ನಿಮಗೂ ಗೊತ್ತಿರೋದೆ. ಸೊ ಫೈನಲ್ಗೆ ರೀಚ್ ಆಗಿದೆ. ಅವರಿಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ, ನಾನು ಜಾಯಿನ್ ಆಗ್ತೀನಿ ಫೈನಲ್ ಮ್ಯಾಚ್ಗೆ ಅಂತಂದ್ಬಿಟ್ಟು. ಸೊ 2ನೇ ತಾರೀಕು ಯಾರು ಮಿಸ್ ಮಾಡಬೇಡಿ. ಮೋಸ್ಟ್ಲಿ ಗೇಲ್ ಕೂಡ ಬರ್ಬೋದು, ಯೂನಿವರ್ಸಲ್ ಬಾಸ್ ಕೂಡ ಬರ್ಬೋದು. ಸೊ ಎಬಿಡಿ ಯೂನಿವರ್ಸ್ ಅಂತೂ ಫೇಕ್ಸ್. ಸಿಕ್ಸು ಯಾರಿಗೆ ಸ್ಪಿನ್ನರ್ ಹೊಡೆದಿರೋದು? ಮಯಾಂಕ್ ಅಗ್ರವಾಲ್. ಮಯಾಂಕ್ ಅಗ್ರವಾಲ್ ಅವರು ಮೆಚುರಿಟಿ ಇನ್ನಿಂಗ್ಸ್ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚು ಅಷ್ಟೇ, ಈ ಮ್ಯಾಚ್ ಏನು ಫೀಲ್ಡಿಂಗ್ ಗುರೋದು. ಪಂಜಾಬ್ ಅವನು ಯಾರು ಗುರುವನು ಕಾಲಲ್ಲೆಲ್ಲ ಹಿಡಿದ್ಬಿಟ್ಟ. ಇದು ಯಾಕೋ ಔಟ್ ಆಗುವ ಸಾಧ್ಯತೆ ಇದೆ. ಮಯಾಂಕ್ ಅಗ್ರವಾಲ್ ಅನ್ಲಕ್ಕಿ ಡಿಸ್ಮಿಸ್ ಇದು ನೋಡಿ. ಬ್ಯಾಟ್ ಎಡ್ಜಾಗಿ ಕೀಪರು ಕ್ಯಾಚ್ ಹಿಡಿದಿರಾ, ಇನ್ನೊಬ್ಬ ಬಂದು ಸ್ಲಿಪ್ಪಲ್ಲಿರೋ ನಮಗೆ ಹಿಡಿದ್ಬಿಟ್ಟ. ದೇವ್ರನ್ನೇ ಕ್ವಶನ್ ಮಾಡ್ಕೊಂಡು ಮಯಾಂಕ್ ಅಗ್ರವಾಲ್ ಹೋಗ್ತಾ ಇದ್ದಾರೆ. ಏನಕ್ಕಪ್ಪ ಹಿಂಗೆ ಮಾಡ್ತಾ ಇದೆಯಾ ಅಂತ. ಬಿಕಾಸ್ ಅವರು ಕನ್ನಡಿಗರು. ಸೊ ಕನ್ನಡಿಗನಾಗಿ ನಮ್ಮ ತಂಡನ ಗೆಲ್ಲಿಸ್ಬೇಕು ಅಂತ, ಇವಾಗ ನಮ್ಮ ತಂಡ ಗೆಲ್ಲಬೇಕಂತ ನಮಗೆಲ್ಲ ಹೆಂಗಿದೆಯೋ ಆ್ಯಸ್ ಎ ಪ್ಲೇಯರ್ ಅವ್ರಿಗೂ ಇರುತ್ತೆ. ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಆ್ಯಸ್ ಎ ಕ್ಯಾಪ್ಟನ್ ರಜತ್ ಪತಿದಾರೆ ಬರ್ಬೋದು. ರಜತ್ ಪತಿದಾರೇನೇ. ಸಾಲ್ಟು ನಾನು ಆಡೋದೇ ಹಿಂಗೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸಾಲ್ಟ್ ಆಡ್ತಾ ಇರೋ ರೀತಿ ನೋಡಿದ್ರೆ ಎಲ್ಲ ಬೌಲರ್ಗಳ ಬೋಲ್ಟ್ನ ಲೂಸ್ ಮಾಡ್ತಾ ಇದ್ದಾರೆ. ರಜತ್ ಪತಿದಾರ್ ಕ್ಯಾಪ್ಟನ್ ಫಿನಿಶ್ ಮಾಡಿದ್ದಾರೆ. RCB ಫೈನಲ್ಗೆ 4ನೇ ಸಲ RCB ಫೈನಲ್ಗೆ ಎಂಟ್ರಿ ಕೊಡ್ತಾ ಇದೆ. ಜೂನ್ 2ನೇ ತಾರೀಕು ಮೀಟ್ ಮಾಡ್ತೀನಿ ನಿಮ್ಮನ್ನ. ಅಲ್ಲಿವರೆಗೂ ಇನ್ನು ಮಿಕ್ಕಿದ ಮ್ಯಾಚ್ಗಳೆಲ್ಲ ನೋಡ್ಕೊಬಿಡಿ ನೀವೇ. ಸೊ 18ನೇ ಸೀಸನ್ ನಮ್ಮದೇ, ಈ ಸಲ ಕಪ್ ನಮ್ಮದೇ. ಸ್ಟೇಡಿಯಮಲ್ಲಿ ಫುಲ್ ಪಟಾಕಿ ಹೊಡಿತಾವ್ರೆ. ಇಲ್ಲೂ ನಮ್ಮ ಬೆಂಗಳೂರಲ್ಲೂ ಎಷ್ಟೊಂದು ಏರಿಯಾದಲ್ಲಿ ಪಕ್ಕಾ ಸೆಲೆಬ್ರೇಷನ್ನು. ಬಾರು, ಪಬ್ಬು, ರೆಸ್ಟೋರೆಂಟಲ್ಲೆಲ್ಲ ಫುಲ್ಲು ದೊಡ್ಡ TV ಹಾಕ್ಬಿಟ್ಟಿರ್ತಾರೆ. ಫುಲ್ಲು ಬಾರ್ ಆ್ಯಂಡ್ ರೆಸ್ಟೋರೆಂಟೇ ಇದೆ. RCB ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತಲೇ ಐತೆ. ಸೊ RCB ಫೈನಲ್ ಲಗ್ಗೆ ಇಟ್ಟಿದೆ. ಸೊ ಯಾರು ಬರ್ತಾರೋ ಬರಲಿ, ಯಾರು ಬೇಕಾದ್ರೂ ಬರಲಿ, ಈ ಸಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ RCB ಟೀಮ್ ಮೇಲೆ ಇದೆ ಅನಿಸುತ್ತೆ. ಬಿಕಾಸ್ ಎಲ್ಲ ವರ್ಷಕ್ಕಿಂತ ನಾನು ನೋಡಿದಂಥ ಮೋಸ್ಟ್ ಸ್ಟ್ರಾಂಗೆಸ್ಟ್ ಟೀಮು ಆ ಥರ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಫೈನಲಲ್ಲಿ ಅಂತ. ಎಲ್ಲರೂ ದೇವರಲ್ಲಿ ಕೇಳ್ಕೊಳ್ಳಿ. ಯಾಕಂದರೆ ಒಂದು 18 ವರ್ಷ, ಇದು 18ನೇ ವರ್ಷದಿಂದ ಆಗದಿರೋದು ಈ ವರ್ಷ ಆಗ್ತಾ ಇದೆ ಅಂದರೆ ಇದು ಮಿರಾಕಲ್ಲು. ಸೊ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವರು 101% ಎಫರ್ಟ್ ಆಗ್ತಾ ಇದ್ದಾರೆ, ಅದರಲ್ಲೆಲ್ಲ ನೋ ಡೌಟ್. ಸೊ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿ RCB ಅಭಿಮಾನಿಗಳಿಗೆ ಏನನ್ನಿಸ್ತು ಅಂತಂದ್ಬಿಟ್ಟು ಈ ವಿಡಿಯೋನ ನೋಡಾದ್ಮೇಲೆ ನಿಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ. ನೀವೇ ಏನಾದರೂ ನನಗೆ ಸಜೆಷನ್ ಕೊಡಬೇಕು ಅಂತಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಮಸ್ಕಾರ ಕರ್ನಾಟಕ.